ಈ ವರ್ಷದ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿಯಾಗಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ 7 ತಾಲೂಕಿನಲ್ಲಿ ಸಹಿತ ಠಾಣಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ. ಯಾವ ರೀತಿ ಆಚರಣೆ ಆಗ್ತದೆ ಎರಡು ಹಬ್ಬಗಳು, ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಮತ್ತು ನಮ್ಮ ಇಲಾಖೆ ಜೊತೆಗೆ ಯಾವ ರೀತಿ ಸಹಕರಿಸಬೇಕಂತೇಳಿ ಹಲವಾರು ಇನ್ಸ್ಟ್ರಕ್ಷನ್ಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮುಖ್ಯ ವಿಸರ್ಜನೆ ಸಂದರ್ಭದಲ್ಲಿ ಏನಾದರೂ ಗಲಾಟೆಯನ್ನು ಸೃಷ್ಟಿ ಮಾಡ್ಬೋದು ಅಂತೇಳಿ ಇದ್ದಾರೆ, ಅಂಥವ್ರನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವ್ರ ಮೇಲೆ ಸಹಿತ ನಾವು ಮುಂಜಾಗ್ರತಾ ಕ್ರಮವನ್ನು ಸಹಿತ ಅನುಸರಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಹೆಚ್ಚಿನ ಒಂದು ಫೋರ್ಸನ್ನು ಸಹಿತ ನಾವು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ಈಗಾಗಲೇ 4 KSRPಗೆ ಮತ್ತು 400 ಎಕ್ಸ್ಟ್ರಾ ನಾವು ಹೋಮ್ ಗಾರ್ಡ್ಗಳಿಗೆ ಸಹಿತ ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ. ಅದು ಸಹಿತ ಸ್ಯಾಂಕ್ಷನ್ ಆಗ್ತದೆ. ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನಿದ್ದಾರೆ, ಯಾವ್ಯಾವ ದಿನಕ್ಕೆ ಯಾವ ನಗರದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಗಣೇಶ ಹಬ್ಬ ಅಥವಾ ವಿಸರ್ಜನೆಗಳು ಇರ್ತವೆ ಅಂಥ ಕಡೆ ನಾವು ಸೂಕ್ತ ರೀತಿಯಲ್ಲಿ ಪ್ರತಿದಿನದಂತೆ ರಿವ್ಯೂ ಮಾಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಎಲ್ಲಿಗೆ ಹೆಚ್ಚಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಕಳಿಸುವ ಮೂಲಕ ಯಾವುದೇ ಒಂದು ಸಣ್ಣ ಘಟನೆಯು ನಡೆಯದ ರೀತಿಯಲ್ಲಿ ಎಲ್ಲ ರೀತಿಯಿಂದ ಕಾನೂನು ಕ್ರಮಗಳನ್ನು ಜರುಗಿಸ್ತಾ ಇದ್ವಿ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಅಂತೇಳಿ ನಾವು ಈಗಾಗಲೇ ಸೆಲ್ಗಳನ್ನು ಮಾಡಿದ್ದೀವಿ. ಎಲ್ಲ ಕಡೆಯೂ ಸಹಿತ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಲಿಕ್ಕೆ ಅಥವಾ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ, ಯಾರು ಪ್ರಚೋದನಾಕಾರಿ ಪೋಸ್ಟ್ ಇರ್ಬೋದು, ಸುಳ್ಳು ಸುದ್ದಿಗಳನ್ನು ಇರ್ಬೋದು, ಅಥವಾ ಇನ್ನೊಂದು ಜನಾಂಗದವರ ಒಂದು ಕೋಮು ಭಾವನೆಗೆ ಧಕ್ಕೆ ಆಗುವಂಥ ಸಂದೇಶಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ, ವಿಡಿಯೋಗಳನ್ನು ಹಂಚ್ಕೋತಾರೆ, ಅಂಥವ್ರ ಮೇಲೆ ಸಹಿತ ನಾವು ಹದ್ದಿನ ಕಣ್ಣನ್ನು ಇಟ್ಟಿದ್ದೀವಿ. ಅಂಥವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಸಹಿತ ಜರುಗಿಸ್ತೀವಿ. ಅದಕ್ಕಾಗಿ ಸಾರ್ವಜನಿಕರು ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಂತೇಳಿ ಈಗಾಗಲೇ ನಾವು ಇಲಾಖೆ ವತಿಯಿಂದ ಸೂಕ್ತ ಸಂದೇಶವನ್ನು ಕೊಟ್ಟಿದ್ದೀವಿ. ಇಲ್ಲ, ಅದನ್ನು ಮಾಡಲಿಕ್ಕೆ ನಾವು ಸಹಿತ ಚೆಕ್ ಪೋಸ್ಟ್ಗಳನ್ನು ಹಾಕ್ತಾಯಿದ್ದೀವಿ. ಎಲ್ಲಿ ಸಾಮೂಹಿಕ ಗಣೇಶ ಮಾಡ್ತಾರೆ ಅಥವಾ ಮುಖ್ಯವಾಗಿ 5ನೇ ದಿನ ಇರ್ಬೋದು, 7ನೇ ದಿನ, 9ನೇ ದಿನ, ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೊರಗಡೆಯಿಂದ ಯಾರು ಬರ್ತಾರೆ ಅನ್ನೋವ್ರ ಬಗ್ಗೆಯೂ ಸಹಿತ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕುವ ಮೂಲಕ ಅವರ ಬಗ್ಗೆ ಒಂದು ಹೆಚ್ಚಿನ ಒಂದು ನಿಗಾ ವಹಿಸ್ತೀವಿ. ಮತ್ತು ಯಾರು ಲೋಕಲ್ ಆಗಿರ್ತಾರೆ ಅವ್ರಿಗೂ ಸಹಿತ ನಾವು ಈಗಾಗಲೇ ತಿಳುವಳಿಕೆ ಕೊಟ್ಟಿದ್ದೀವಿ. ಹೊರಗಡೆಯಿಂದ ನೀವು ಯಾರು ಜನ ಆಗಿರ್ಬೋದು, ಕೆಲವು ಲೀಡರ್ಗಳು ಸಹಿತ ಕಳೆದ ಒಂದು ಸಂದರ್ಭದಲ್ಲಿ ಹೊರಗಿನ ಲೀಡರ್ಗಳು ಸಹಿತ ಬಂದು ಇಲ್ಲಿ ಈ ಒಂದು ವಿಸರ್ಜನೆ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅಂಥವ್ರ ಬಗ್ಗೆಯೂ ಸಹಿತ ನಾವು ಹೊರಗಿನವರಿಗೆ ಆದ್ಯತೆ ಕೊಡುವುದು ಬೇಡ ಅಂತೇಳಿ ಸ್ಥಳೀಯ ಮುಖಂಡರಿಗೆಲ್ಲ ಈಗಾಗಲೇ ಹೇಳಿದ್ದೀವಿ. ಯಾರೆಲ್ಲ ಅಂಥ ಘಟನೆಯಲ್ಲಿ ಭಾಗಿ ಆಗ್ಬೋದು ಅಂತ ಇದೆ ಅಂಥವ್ರ ಬಗ್ಗೆ ನಾವು ಸಹಿತ ಸೂಕ್ತ ನಿಗಾವನ್ನು ವಹಿಸಿದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ. DJ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಬಳಸೋದು ಬೇಡ. ಈಗಾಗಲೇ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಸಹಿತ ಇದೆ. ರಾತ್ರಿ ಹೊತ್ತು ಎಷ್ಟು ಡೆಸಿಬಲ್ ಸೌಂಡ್ಗಳನ್ನು ಬಳಸಬೇಕಂತೇಳಿದೆ. ಅದಕ್ಕೆ ತಕ್ಕಂತೆ ಅದರ ಒಂದು ಆದೇಶ ಉಲ್ಲಂಘನೆ ಆಗದ ರೀತಿಯಲ್ಲಿ ಬಳಕೆ ಮಾಡಬೇಕಂತೇಳಿ ಹೇಳಿದ್ದೀವಿ. ಮುಖ್ಯವಾಗಿ ದೊಡ್ಡ ದೊಡ್ಡ DJ ಏನಿದೆ ಅದನ್ನು ನಾವು ಈಗಾಗಲೇ ಬ್ಯಾನ್ ಮಾಡಿದ್ದೀವಿ. ಏನೋ ಸಣ್ಣ ಪ್ರಮಾಣದಲ್ಲಿ ಸೌಂಡ್ಗಳನ್ನು ಇಟ್ಕೊಂಡು ರಾತ್ರಿ ಒಳಗಾಗಿ ಯಾರು ಪ್ರೊಸೆಷನ್ ಮಾಡ್ತಾರೆ ಅಂಥದಕ್ಕೆ ಮಾತ್ರ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಪರ್ಮಿಷನನ್ನು ಕೊಡ್ತೀವಿ. ಅದನ್ನು ಹೊರತುಪಡಿಸಿದರೆ ದೊಡ್ಡ ಪ್ರಮಾಣದಲ್ಲಿ DJ ಬಳಕೆಯನ್ನು ನಾವು ನಿಷೇಧ ಮಾಡಿದ್ದೀವಿ. ಥ್ಯಾಂಕ್ ಯು.